ನಮಗೆ ಅನುದಾನ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಕ್ಷೇತ್ರದ ಕಡೆ ಮುಖ ಮಾಡೋಕ್ಕಾಗ್ತಾ ಇಲ್ಲ, ದಯಮಾಡಿ ಅನುದಾನ ಕೊಡಿ ಅಂತ ಕಾಂಗ್ರೆಸ್ನ ಬಹುತೇಕ ಶಾಸಕರು ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ದುಂಬಾಲನ್ನ ಬಿದ್ದಿದ್ರು. ಇನ್ನು ರಾಜ್ಯ ಉಸ್ತುವಾರಿ ಈ ಸಂಬಂಧ ಸಭೆಗಳನ್ನು ಮಾಡಿದ್ರು. ಈಗ ಶಾಸಕರಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಕೈ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ರಿಲೀಸ್ ಮಾಡಿದ್ದಾರೆ ಸಿಎಂ. ಕ್ಷೇತ್ರವಾರು 50 ಕೋಟಿ ಅನುದಾನವನ್ನ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ. ಅನುದಾನಕ್ಕೆ ಸಾಕಷ್ಟು ಬೇಡಿಕೆ ಇಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಶಾಸಕರ 1-to-1 ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಅನುದಾನಕ್ಕೆ ಸುರ್ಜೇವಾಲಾ ಜೊತೆ ಕಾಂಗ್ರೆಸ್ನ ಅನೇಕ ಶಾಸಕರು ಬೇಡಿಕೆ ಇಟ್ಟಿದ್ರು. ಸುರ್ಜೇವಾಲಾಗೆ ಅನುದಾನ ಬೇಡಿಕೆ ಇಟ್ಟಿದ್ರು ಕೈ ಶಾಸಕರು. ಅದರ ಪ್ರತಿಫಲವಾಗಿ ಈಗ ಕ್ಷೇತ್ರವಾರು 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಸಿಎಂ ಸಿದ್ದು. ಇದು ಒಂದು ಹಂತದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರು ಈಗ ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅನೇಕ ಶಾಸಕರು ಗ್ಯಾರಂಟಿಗಳ ಹೊಡೆತ ಆಗ್ತಾ ಇದೆ, ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ದಯಮಾಡಿ ಗ್ಯಾರಂಟಿಗಳನ್ನು ನಿಲ್ಲಿಸಿ, ಇಲ್ಲ ನೀವು ಗ್ಯಾರಂಟಿ ಮುಂದುವರಿಸೋದಾದ್ರೆ ಮುಂದುವರಿಸಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ. ಯಾಕಂದರೆ 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು, 2 ವರ್ಷದಲ್ಲಿ ಒಂದು ರಸ್ತೆ ಮಾಡೋಕ್ಕಾಗಿಲ್ಲ, ಒಂದು ಮೋರಿ ಮಾಡೋಕ್ಕಾಗಿಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಒಂದು ಸಮುದಾಯ ಭವನ ಕಟ್ಟೋಕ್ಕಾಗಿಲ್ಲ, ದಯಮಾಡಿ ಕೊಡಿ ಅಂತ ಈ ಹಿಂದೆ ಗವಿಯಪ್ಪ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು BR ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಶಾಸಕರ 1-to-1 ಮೀಟಿಂಗ್ ಬಳಿಕ ಸಿಎಂ ಈಗ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವತ್ತ ಸಿಎಂ ಸಿದ್ದು ಈಗ ಚಿತ್ತವನ್ನು ಇಟ್ಟಿದ್ದಾರೆ. ಹೀಗಾಗಿ ಶಾಸಕರ ಜೊತೆ ಸಭೆಯನ್ನ ಸಿದ್ದರಾಮಯ್ಯನವರು ಕೂಡ ನಡೆಸ್ತಾರೆ. ಜುಲೈ 30-31ರಂದು ಶಾಸಕರ ಜೊತೆ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡ್ತಾರೆ. ಸುರ್ಜೇವಾಲಾ ಸಭೆ ಆಯಿತು. 2 ದಿನಗಳ ಕಾಲ ಶಾಸಕರ ಜೊತೆ ಸಿಎಂ ಮಹತ್ವದ ಒಂದು ಚರ್ಚೆಯನ್ನು ನಡೆಸ್ತಾರೆ. ಈ ಹಿಂದೆ ಶಾಸಕರ ಜೊತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯನ್ನು ಮಾಡಿದ್ರು. ಒಟ್ಟು 6 ದಿನಗಳ ಕಾಲ 100ಕ್ಕಿಂತ ಹೆಚ್ಚು ಶಾಸಕರ ಜೊತೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನು ಮಾಡ್ತಾರೆ. ಬಹುತೇಕ ಶಾಸಕರ ಒಂದೇ ಪ್ರಶ್ನೆ, ಬಹುತೇಕ ಶಾಸಕರ ಒಂದೇ ಅಸಮಾಧಾನ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ದಯಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿ. ಗವಿಯಪ್ಪ, ಅದ್ರ ಜೊತೆಗೆ BR ಪಾಟೀಲ್, ರಾಜು ಕಾಗೆ ಸೇರಿದಂತೆ ಇವತ್ತು ದರ್ಶನ್ ಪುಟ್ಟಣ್ಣಯ್ಯ ಕೂಡ, ಕಾಂಗ್ರೆಸ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಇವತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ 163 ಹಳ್ಳಿಗಳಿದ್ದಾವೆ, ನಮಗೂ ಕೂಡ ಬೇಕು ಅಂತ ದರ್ಶನ್ ಪುಟ್ಟಣ್ಣಯ್ಯ ಕೂಡ 1 by 1 ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ರಾಜ್ಯ ಉಸ್ತುವಾರಿ ರಾಜ್ಯಕ್ಕೆ ಬಂದು ಸಭೆ ಮಾಡಿದ್ದ ಬೆನ್ನಲ್ಲೇ ಈಗ ಅನುದಾನ ಈಗ ಸಿಕ್ತಂಗಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, 6 ದಿನಗಳ ಕಾಲ ಉಸ್ತುವಾರಿ ರಾಜ್ಯಕ್ಕೆ ಬಂದು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಚರ್ಚೆಯನ್ನು ಮಾಡ್ತಾರೆ. 1-to-1 ಮೀಟಿಂಗ್ ಆಗುತ್ತೆ. 1-to-1 ಮೀಟಿಂಗ್ ಆದ ಬೆನ್ನಲ್ಲೇ ಈಗ ಆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು ತಲಾ 50 ಕೋಟಿ ರೂಪಾಯಿ ಅನುದಾನವನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್? ಸಚಿನ್, ಖಂಡಿತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷ ಹತ್ತತ್ರ ಆಗ್ತಿದೆ. ಆಗ್ಲೂ ಕೂಡ ಶಾಸಕರಿಗೆ ಒಂದಷ್ಟು ಅಸಮಾಧಾನ, ಒಂದಷ್ಟು ತಳಮಳ ಮತ್ತು ಒಂದಷ್ಟು ಆತಂಕ ಇರುವಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಮಾಣ ಆಗ್ತಿದೆ. ಇದನ್ನ ಅರ್ಥಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಕುತ್ತೂರು ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ. ಅದು ಕೂಡ 2 ವಾರಗಳ ಕಾಲ ಶಾಸಕರ ಜೊತೆ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಶಾಸಕರ ಜೊತೆ ಒಂದಷ್ಟು ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಶಾಸಕರು ಬಹುತೇಕವಾಗಿ ಇಟ್ಟಿರ್ತಕ್ಕಂಥ ಬೇಡಿಕೆ ಏನಂದ್ರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ, ಸರ್ಕಾರ ಇದೆ, ಆದ್ರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಒಂದಷ್ಟು ಅಸಹಾಯಕತೆಯನ್ನ ಸುರ್ಜೇವಾಲಾ ಜೊತೆ ಹಂಚ್ಕೊಂಡಿದ್ರು. ಅದಾದ ನಂತರ ಸುರ್ಜೇವಾಲರು ಕಂಪ್ಲೀಟ್ ಆದಂತ ವರದಿಯನ್ನ ತೆಗೆದುಕೊಂಡು ದೆಹಲಿ ನಾಯಕರಿಗೂ ಕೂಡ ಮುಟ್ಟಿಸುವಂತ ಒಂದು ಕೆಲಸ ಮಾಡಿದ್ರು. ಅದರ ನಂತರ ಕೆಲವು ದಿನಗಳ ನಂತರ ಸಚಿವರ ಜೊತೆ ಒಂದಷ್ಟು ಮೀಟಿಂಗ್ ಮಾಡ್ತಾರೆ, ಕಾರ್ಯವೈಖರಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಇದೀಗ ಯಾರೆಲ್ಲ ಶಾಸಕರು ಅಸಮಾಧಾನವರು ಹಾಕಿದ್ರು, ಅದರಲ್ಲೂ ಕೂಡ ಪ್ರಮುಖವಾಗಿ BR ಪಾಟೀಲ್, ರಾಜು ಕಾಗೆ ಇವತ್ತು ದರ್ಶನ್ ಪುಟ್ಟಣ್ಣವರು ಕೂಡ ಅಸಮಾಧಾನವರು ಹಾಕಿದ್ರು. ಆ ಒಂದು ಶಾಸಕರ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಅವರು 50 ಕೋಟಿ ಎಂಬಂತೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಸುರ್ಜೇವಾಲರು ಮೀಟಿಂಗ್ ಮಾಡಿ ವರದಿ ರೆಡಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಸಮಾಧಾನ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ನಡೆದಂತ ಮೊದಲ ಪ್ರಯತ್ನ ಇದೀಗ ಸಿದ್ದರಾಮಯ್ಯ ಕಡೆಯಿಂದ ಆಗ್ತಿದೆ.
ಈಗ ಇದೇ ವಿಚಾರಕ್ಕೆ ಏನು ಸಿದ್ದರಾಮಯ್ಯರು ಇದೇ ತಿಂಗಳ ಏನು ಜುಲೈ 30 ಮತ್ತು 31ನೇ ತಾರೀಕು ಶಾಸಕರ ಜೊತೆ ಪ್ರಮುಖವಾದಂತ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. Yes. ಆ ಸಭೆಯಲ್ಲಿ ಇನ್ನೇನಾದ್ರೂ ಶಾಸಕರ ಜೊತೆ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಇತ್ಯರ್ಥಪಡಿಸುವಂತ ಒಂದು ಕೆಲಸ ಕೂಡ ಸಿದ್ದರಾಮಯ್ಯರು ಕೈ ಹಾಕಿರುವಂತದ್ದು. ಅಂದ್ರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಅನುದಾನ ಬಿಡುಗಡೆ ಮಾಡಿರುವಂತದ್ದು. ಮತ್ತೆ ಇನ್ನೇನಾದ್ರು ಸಮಸ್ಯೆ ಇದ್ರೆ ಅದನ್ನ ಇತ್ಯರ್ಥ ಮಾಡಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಕೈ ಹಾಕ್ತಿರುವಂತದ್ದು. ಸತ್ಯ. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.